ವಕ್ಫ್ ಬೋರ್ಡ್ ಹಗರಣದ ಬಗ್ಗೆ ಈಗ ಸುದ್ದಿ ಬರ್ತಾ ಇರೋದು. ಈಗಷ್ಟೇ ನಾವು ಗಮನಿಸ್ತಾ ಇದ್ವಿ, ವಾಲ್ಮೀಕಿ ನಿಗಮದ ಹಗರಣ ಆಯ್ತು, ಮೂಡ ಆಯ್ತು. ಈಗ ವಕ್ಫ್ ಬೋರ್ಡ್ನ ಮಾಜಿ ಸಿಇಒ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮಾಜಿ ಸಿಇಒ ವಿರುದ್ಧ ಹೈಗ್ರೌಂಡ್ಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. 2024 ಜೂನ್ 12ನೇ ತಾರೀಕು ಲೆಕ್ಕಾಧಿಕಾರಿ ದೂರನ್ನ ಕೊಟ್ಟಿದ್ದಾರೆ. ಲೆಕ್ಕಾಧಿಕಾರಿ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ, ತನಿಖೆ ನಡೆಸಲಾಗ್ತಾ ಇದೆ. ವಾಲ್ಮೀಕಿ ಮೂಡ ಆಯಿತು, ಈಗ ವಕ್ಫ್ ಬೋರ್ಡ್ನಲ್ಲೂ ಕೂಡ ಅಕ್ರಮ. ರಾಜ್ಯ ವಕ್ಫ್ ಬೋರ್ಡ್ನಲ್ಲೂ ಕೂಡ ಅವ್ಯವಹಾರದ ವಾಸನೆ ಮೂಗಿಗೆ ಬಡಿತಾ ಇದೆ. ವಕ್ಫ್ ಬೋರ್ಡ್ ಖಾತೆಯಿಂದ 4 ಕೋಟಿ ಹಣ ವರ್ಗ ಆಗಿರೋ ಆರೋಪ. ಚಿಂತಾಮಣಿಯ ಬ್ಯಾಂಕ್ ಖಾತೆಗೆ 2016ರಲ್ಲಿ ಹಣವನ್ನ ವರ್ಗ ಮಾಡೋ ಕೆಲಸವನ್ನ ವಕ್ಫ್ ಬೋರ್ಡ್ನ ಮಾಜಿ ಸಿಇಒ ಮಾಡಿದ್ರು ಅಂತ ಅವ್ರ ಮೇಲೆ ಈಗ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿದೆ. ಹಾಗಾದ್ರೆ ಇನ್ನೆಷ್ಟು ಹಗರಣಗಳನ್ನ ಕೆಲವು ಬೋರ್ಡ್ಗಳಲ್ಲಿ ನೋಡ್ಬೇಕಾಗತ್ತೆ. ಹಗರಣ ಇಲ್ಲದೆ ಇರುವಂತಹ ಬೋರ್ಡ್ ಯಾವುದಾದ್ರೂ ಇದೆಯಾ ಅಂತ ದುರ್ಬೀನ್ ಹಾಕೊಂಡು ಹುಡುಕೋ ಪರಿಸ್ಥಿತಿ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ನಾಗೇಶ್, ವಕ್ಫ್ ಬೋರ್ಡ್ನಲ್ಲಿ ಈಗ ಮಾಜಿ ಸಿಇಒ ವಿರುದ್ಧ ದೂರು ದಾಖಲಾಗಿದೆಯಲ್ಲ, ಇವ್ರ ಪಾತ್ರದ ಬಗ್ಗೆ ಏನಂತ ಉಲ್ಲೇಖ ಆಗಿರೋದು ಎಫ್ಐಆರ್ನಲ್ಲಿ, ಮತ್ತು ಈ 4 ಕೋಟಿಯನ್ನ ಹೇಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ, ಏನೇನು ಮೂಲ, ಈಗ ಬೆಳಕಿಗೆ ಬಂದಿದ್ದು ಹೇಗೆ ಅಂತ? ಮಮತಾ, ರಾಜ್ಯ ವಕ್ಫ್ ಬೋರ್ಡ್ನಲ್ಲಿ ಅವ್ಯವಹಾರ ಆಗಿದೆ ಅನ್ನುವಂಥ ಕಾರಣಕ್ಕಾಗಿ ಮಾಜಿ ಸಿಇಒ ವಿರುದ್ಧ ಆಡಳಿತ ಸಿಬ್ಬಂದಿ ಒಬ್ಬರು ದೂರನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಈ ದೂರಿನ ಅನ್ವಯ ಈಗಾಗಲೇ ಮಾಜಿ ಸಿಇಒ ಜುಲ್ಫಿಕರ್ ವಿರುದ್ಧ ಬೆಂಗಳೂರಿನ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ಐಆರ್ ಅನ್ನು ದಾಖಲು ಮಾಡಿ ಪೊಲೀಸರು ತನಿಖೆ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಕಲಬುರಗಿಯಲ್ಲಿರುವಂಥ ದರ್ಗಕ್ಕೆ ಸೇರಿದ ಜಮೀನನ್ನು ಈ ಹಿಂದೆ ಸರ್ಕಾರ ಅಳವಡಿಸಿಕೊಂಡು 2.29 crore ಅಷ್ಟು ಹಣವನ್ನು ಕೊಟ್ಟಿತ್ತು. ಅದಾದ ಬಳಿಕ ಅದರಲ್ಲಿರುವಂಥ ಹಣವನ್ನು ಚಿಂತಾಮಣಿಯ ಬ್ಯಾಂಕ್ಗೆ ಈ ಮಾಜಿ ಸಿಇಒ ಜುಲ್ಫಿಕರ್ ಅವರು ವರ್ಗಾವಣೆ ಮಾಡಿ ಹಣ ವ್ಯವಹಾರ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿ ಈಗ ದೂರನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಈ ದೂರಿನನ್ವಯ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಈ ಪ್ರಕರಣದಲ್ಲೂ ಕೂಡ ತನಿಖೆ ಮಾಡಲಿಕ್ಕೆ ಹೈಗ್ರೌಂಡ್ ಪೊಲೀಸರು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಮಮತಾ, ರೈಟ್, ಧನ್ಯವಾದ ನಾಗೇಶ್ ತಮ್ಮ ಮಾಹಿತಿಗಾಗಿ.